ಬಿಫೋರ್ ಮ್ಯಾರೇಜ್ ನಾನು ಹೇಳುವಂಥ ಕ್ವಶನ್ಸ್ ಎಲ್ಲ ಹುಡುಗನ ಹತ್ರ ಡಿಸ್ಕಸ್ ಮಾಡಿ. ಹೆಲೋ ವೀವರ್ಸ್, ವೆಲ್ಕಮ್ ಟು ಟಿ ಟೈಮ್ ಟಾಕ್ಸ್ ಕನ್ನಡ. ಸೊ ಯೂಶ್ವಲಿ ಬಂದು ಮದುವೆ ಆಗಬೇಕಾದ್ರೆ ಏನೇನನ್ನು ವಿಚಾರಿಸ್ತೀವಿ ಅಂದರೆ, ಹುಡುಗನ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ವಿಚಾರಿಸ್ತೀವಿ ಆ್ಯಂಡ್ ಅಸೆಟ್ ಬಗ್ಗೆ ನಾವು ವಿಚಾರಿಸ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ನಾವು ತುಂಬ ವಿಷಯ ಇದೆ ನಾವು ಡಿಸ್ಕಸ್ ಮಾಡೋದಕ್ಕೆ. ಏನೇನೆಲ್ಲ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ, ಅವ್ರಿಗೆ ನೀವು ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ, ಆ್ಯಂಡ್ ನಿಮ್ಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಏನಾದರೂ ಫ್ಯಾಮಿಲಿನಲ್ಲಿ ಡಿಸಗ್ರಿಮೆಂಟ್ ಆಯಿತು ಅಂದರೆ ಎಷ್ಟು ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಅವ್ರು 5 to 10 ಇಯರ್ಸ್ಗೆ ಫ್ಯೂಚರ್ ಪ್ಲ್ಯಾನ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿ. ಆ್ಯಂಡ್ ಮೋರೋವರ್ ಬಂದು ಸ್ವಲ್ಪ ಜನ ಏನು ಮಾಡ್ತಾರೆ, ಮದುವೆ ಆಗೋ ತನಕ ಸೈಲೆಂಟ್ ಆಗಿರ್ತಾರೆ. ಮದುವೆ ಆದಮೇಲೆ ಸಡನ್ನಾಗಿ ನೀವು ಕೆಲ್ಸಕ್ಕೆ ಹೋಗಬಾರ್ದು ಅಂತೇಳಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ಸೊ ನಿಮ್ಗೆ ಅದರಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸಡನ್ನಾಗಿ ಹೇಳ್ಬೇಕಾದ್ರೆ ಯಾರಿಂದನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಚಿಲ್ಡ್ರನ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ನಿಮ್ಮ ರೆಸ್ಪೆಕ್ಟ್ ಬಗ್ಗೆ ಆಗಿರ್ಬೋದು, ಟ್ರಸ್ಟ್ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲನ ಒಂದು ನೀವು ಡಿಸ್ಕಸ್ ಮಾಡಿಕೊಂಡು ಅದಾದಮೇಲೆ ಬಂದು ನಿಮ್ಮ ಮದುವೆ ಆಗಿ. ಇದೇ ರೀತಿ ಮೋರ್ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.